ಈ ಕಾರ್ಯಕ್ರಮದ ಪ್ರಾಯೋಜಕರು ಎಸ್ಎಲ್ ಶೇಡ್ ಜುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, KS Rao Road, Ampankatta, Mangalore. Invest in workspaces managed by Vortex. Invest Smart. Invest in Mangaluru. Manjushri Silks and Sarees, Kulai, Mangaluru. Rice Spices, Chilimbi, opposite Reliance Mart, Mangaluru. Heaven Rose, a household in Mangalore. SL Shade Jewelers and Diamond House, Beyond Limits. Women redefining success. ನಮಸ್ಕಾರ ವೀಕ್ಷಕರೇ, V4 ನ್ಯೂಸ್ ಮತ್ತು SL ಶೇಡ್ ಜುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ ಪ್ರಸ್ತುತಪಡಿಸುವ ಬಿಯಾಂಡ್ ಲಿಮಿಟ್ ವಿಮೆನ್ ರೀಡಿಫೈನಿಂಗ್ ಸಕ್ಸಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ಅನುಷ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರತಿ ವಾರ ಈ ಒಂದು ಕಾರ್ಯಕ್ರಮದಲ್ಲಿ ಹೊಸ ಹೊಸ ಅತಿಥಿಗಳು ನಮ್ಮ ಜೊತೆ ಬರ್ತಾ ಇದ್ದಾರೆ. ಅದೇ ರೀತಿ ಮಹಿಳೆಯರಿಗೆಂದೇ ಸೀಮಿತವಾಗಿರುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇರುವಂತಹವರು ಆಲ್ ಈಸ್ ವೆಲ್ ಹೆಲ್ತ್ ಸ್ಟೋರ್ನ ಮಾಲೀಕರಾಗಿರುವಂತಹ ಮಿಸಸ್ ವೀಣಾ ನಾಯಕ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಸಾಧಕಿ ಶ್ರೀಮತಿ ವೀಣಾ ನಾಯಕ್ ಇವರು ಕಳೆದ 10 ವರ್ಷಗಳಿಂದ ಇವರು ಆಲ್ ಈಸ್ ವೆಲ್ ಹೆಲ್ತ್ ಸ್ಟೋರನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಬನ್ನಿ ನಾವು ಇವ್ರ ಜೊತೆ ಮಾತಾಡೋಣ. ಯಾವ ರೀತಿ ಇವರೊಂದು ಸಕ್ಸಸ್ ವಿಮೆನ್ ಆಗಿ ಹೊರಬಂದಿದ್ದಾರೆ ಅಂತ ಹೇಳೋದನ್ನು ಕೇಳ್ಕೊಳ್ಳುವ. ಮೇಡಮ್, ಮೊದಲಿಗೆ ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಹೇಳ್ಬೋದಾ? ನಾನು ಕಲ್ತಿರೋದು LLB. ಆಫ್ಟರ್ ದ್ಯಾಟ್ ನಾನು HR ಮ್ಯಾನೇಜ್ಮೆಂಟ್ ಕೂಡ ಮಾಡಿದ್ದೇನೆ. ಸೊ ಅದೆರಡು ಕಲಿತು ನಾನು ಹೊರಗೆ ಬಂದು ಈಗ ಬಿಸ್ನೆಸ್ ಮಾಡ್ತಾಯಿದ್ದೆ. ಎಸ್ ಮೇಡಮ್, ಎಲ್ಲಿಂದ ಶುರುವಾಯಿತು ನಿಮ್ಮ ಈ ಒಂದು ಪಯಣ? ಅಂದರೆ ನಿಮ್ಮದು ಸ್ಕೂಲಿಂಗ್ ಎಲ್ಲಿ ಆಯಿತು, ನಂತರ ಏನು ಮಾಡಿದ್ರಿ ನೀವು, ಇವಾಗ ಈ ಫೀಲ್ಡಲ್ಲಿ ಇದ್ದೀರಾ, ಹೇಳ್ಬೋದಾ ಏನು? ನನ್ನ ಸ್ಕೂಲಿಂಗ್ ಬಗ್ಗೆ ಹೇಳೋದಾದರೆ, ನನ್ನ ತಂದೆ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಹಿ ವಾಸ್ ಪೊಲೀಸಲ್ಲಿ ಇದ್ದಿದ್ರಲ್ಲ, ಹಾಗೆ ಏನಾಗ್ತದಂತ ಹೇಳಿದರೆ ಟ್ರಾನ್ಸ್ಫರೇಬಲ್ ಜಾಬ್. ಸೊ ನನ್ನ ಸ್ಕೂಲಿಂಗ್ ಹಿಡಿದು ಮಂಗಳೂರು, ಮುಲ್ಕಿ, ಕುಂದಾಪುರ್, ಹಾಗೆ ಮಲ್ಪೆ, ಸೊ ವೆರೈಟೀಸ್ ಆಫ್ ಪ್ಲೇಸಸ್ಸಿಗೆ ಹೋಗ್ತಾ ಇರ್ತೇವೆ ನಾವು. 3 years ಒಂದ್ಸಲ ನಮ್ಮದು ಪ್ಲೇಸ್ ಚೇಂಜ್ ಆಗುತ್ತೆ, ಸ್ಕೂಲ್ ಚೇಂಜ್ ಆಗುತ್ತೆ, ಫ್ರೆಂಡ್ಸ್ ಚೇಂಜ್, ಎವ್ರಿಥಿಂಗ್ ಚೇಂಜ್. ಮತ್ತು ಏನೋ ಪೀಪಲ್ ಕೂಡ ವೇರಿ ಆಗ್ತಾರೆ. ಎವ್ರಿ ಪೀಪಲ್ ಹ್ಯಾವ್ ದೇರ್ ಓನ್ ಆ ಪರ್ಟಿಕ್ಯುಲರ್ ಕಲ್ಚರ್ಗೆ ಸರಿಯಾಗಿ, ಏರಿಯಾಕ್ಕೆ ಸರಿಯಾಗಿ ಕಲ್ಚರ್ ಕೂಡ ಚೇಂಜ್ ಆಗುತ್ತೆ. ಸೊ ನಾವೆಲ್ಲವನ್ನು ಅದನ್ನು ಈಸಿಲಿ ನಾವು ಕೂಡ ಅದರ ಪ್ರಕಾರ ಮಾಡಿಫೈ ಆಗಿ ಅಡಾಪ್ಟ್ ಆಗಬೇಕಾಗತ್ತೆ. ಸೊ ವಿ ಹ್ಯಾವ್ ಡನ್ ದಟ್ ಆ್ಯಂಡ್ ದಟ್ ಈಸ್ ಒನ್ ಆ್ಯಡೆಡ್ ಅಡ್ವಾಂಟೇಜ್ to my nature, whatever it is. So ಅದು ನಾನು ಹೇಳ್ತೀನಿ, ಎಲ್ಲ ಕಡೆ ಹೋದ್ರೆ ಕೂಡ ಹೊಂದುವಂತದ್ದು ಪಾಸಿಟಿವ್ ಆಗೇ ತಗೊಂಡಿದ್ದೇವೆ. ನಮಗೆ ಭಾರಿ ಖುಷಿ. ನಾವು ಬೇರೆ ಬೇರೆ ಕಡೆ ಹೋಗಿ ತುಂಬಾ ಫ್ರೆಂಡ್ ಸರ್ಕಲ್ ನಮ್ಮ ತುಂಬಾ ದೊಡ್ಡದಾಗಿದೆ. ಯಾಕಂದ್ರೆ ಅಲ್ಲೆಲ್ಲ ಸ್ಕೂಲಲ್ಲಿ ಕಲ್ತಿರೋದ್ರಿಂದ ಫ್ರೆಂಡ್ಸ್ ತುಂಬಾನೇ ಇದ್ದಾರೆ ಅಂತ ಹೇಳಬಹುದು ನಿಮಗೆ ಅಂತ ಹೇಳಿ. ಹಾಗೆ ಮತ್ತೆ ಲಾ ಕಾಲೇಜಿಗೆ ಸೇರಿದಾಗ ಹೆಚ್ಚಾಗಿ ಡಿಫ್ರೆಂಟ್ ಸ್ಟೇಟ್ಸ್ ಇಂದ ಕೂಡ ಅಲ್ಲಿ ಬರ್ತಾರೆ. ಸೊ ಸ್ವಲ್ಪ ನನ್ನ ಫ್ರೆಂಡ್ಶಿಪ್ ಏರಿಯಾ ಕೂಡ ದೊಡ್ಡದಾಗತ್ತೆ. ಬೇಸಿಕಲಿ ಜಾಸ್ತಿ ಜನ ಕೇರಳದಿಂದ ಇದ್ದರು, ಮತ್ತು ಕೆಲವು ನಾರ್ತ್ ಇಂಡಿಯನ್ಸ್, ಮತ್ತು ಇಲ್ಲಿ ನಮ್ಮ ಸೌತ್ ಇಂಡಿಯನ್ಸ್, ಹೀಗೆ ಅಲ್ಲಿ ಬೇರೆ ಬೇರೆ ತರಹದ ಫ್ರೆಂಡ್ಶಿಪ್ಗಳಾಗ್ತವೆ. ಎಸ್, ನೀವು ಲಾ ಕಲಿಯುವಾಗ ನಿಮ್ಗೆ ಎಲ್ಲಿಯಾದ್ರೂ ಅನಿಸುತ್ತೆ, ಅಯ್ಯೋ ಇಷ್ಟು ದಪ್ಪ ಬುಕ್, ಆರ್ಟಿಕಲ್ಸ್, ಆಕ್ಟ್ಸ್ಗಳು ಇದೆಲ್ಲ ಬೇಡ, ಬಿಟ್ಟು ಹೋಗು ಅಂತ ಅನಿಸುತ್ತಾ ಒಮ್ಮೆ ಆದ್ರೂ ಕೂಡ? ಇಲ್ಲ, ಐ ಲವ್ಡ್ ಇಟ್. ಐ ಲವ್ ಡೂಯಿಂಗ್ ಲಾ. ಸೊ ಅದರಲ್ಲಿ ಯಾವುದೇ ರೀತಿಯ ಕಷ್ಟ ಅಂತ ಹೇಳಿ ಏನೂ ಇಲ್ಲ. ನೀವು ಅದನ್ನ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ. ಹೌದು. ಎಸ್, ನಾವಿಲ್ಲಿ ನೋಡ್ತಾ ಇರ್ಬೋದು, ಮೇಡಮ್ ಅವರು ಕಲ್ತಿರುವಂಥದ್ದು LLB. ಅದ್ರ ಜೊತೆಗೆ ಅವರು ಲಾವನ್ನು ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ HR ಅನ್ನು ಕೂಡ ಕಲ್ತಿದ್ದಾರೆ. ಸೊ ಅದು ಬಿಟ್ಟು ಇವರು ಬಿಸ್ನೆಸ್ಸಿಗೆ ಒಲವನ್ನ ತೋರಿಸಿದ್ದಾರೆ. ಮ್ಯಾಮ್, ನಿಮ್ಗೆ ಸ್ಫೂರ್ತಿ ಯಾರು ಅಂತ ಹೇಳ್ಬೋದು ಈ ಒಂದು ಬಿಸ್ನೆಸ್ ಫೀಲ್ಡ್ಗೆ ಬರಬೇಕು ಅಂತ ಹೇಳಿ? ಏನಾಯ್ತು ಅಂತ ಹೇಳಿದ್ರೆ, ಮಾಡಿರೋದು LLB ಮಾಡಿ ನಾನು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮದುವೆ ಆದಮೇಲೆ ನಾನು HR ಕೂಡ ಮಾಡಿದೆ. ಆದ ನಂತರ ನಾನು ಹಾಸ್ಪಿಟಲ್ ರಿಲೇಟೆಡ್ ಫೀಲ್ಡ್ಗೆ ಜಂಪ್ ಆದೆ. ಹಾಸ್ಪಿಟಲ್ ಫೀಲ್ಡ್ ಅಂತ ಹೇಳಿದರೆ ಐ ವಾಸ್ ಡೂಯಿಂಗ್ HR ಆ್ಯಸ್ ವೆಲ್ ಆಸ್ ಲೀಗಲ್ ಕೆಲವೆಲ್ಲ ತಗೊಳ್ತಾ ಇದ್ದೆ. ಅದಾದ ನಂತರ ನನ್ನ ಗಂಡಂದು ಬಿಸ್ನೆಸ್ ಆಗಿರೋದು ಡಯಾಗ್ನೋಸ್ಟಿಕ್ ಡಿಸ್ಟ್ರಿಬ್ಯೂಷನ್. ಅವರು ಮಲ್ಯ ಡಿಸ್ಟ್ರಿಬ್ಯೂಟರ್ಸ್ ಅಂತ ಹೇಳಿ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಆ ಬಿಸ್ನೆಸ್ಸನ್ನು ನಡೆಸ್ತಾ ಇರುವಾಗ ನಾನು ಕೂಡ ಆ ಬಿಸ್ನೆಸ್ಸನ್ನು ಜಾಯ್ನ್ ಆಗ್ತೇನೆ. ಬಿಸ್ನೆಸ್ ಜಾಯ್ನ್ ಆಗಿ ಸ್ವಲ್ಪ ಸಮಯ ನಾವು ಆ ಬಿಸ್ನೆಸ್ ಮಾಡ್ತಾ ಇರುವಾಗ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಆಲೋಚನೆ ಮಾಡಿ ವಿ ಕೇಮ್ ಅಪ್ ವಿತ್ ದ ನ್ಯೂ ಸ್ಟೋರ್, ಆಲ್ ಈಸ್ ವೆಲ್ ಹೆಲ್ತ್ ಸ್ಟೋರ್ ಅಂತ ಹೇಳಿ. ದಿಸ್ ಇಸ್ ಪ್ಯೂರ್ಲಿ ಪೇಷಂಟ್ ಕೇರ್ ಪ್ರಾಡಕ್ಟ್ಸನ್ನು ನಾನು ಸ್ಟಾರ್ಟ್ ಮಾಡಿದೆ.
ಎಸ್ ಮೇಡಮ್, ನೀವು ಹೇಳಿದ್ರಿ ನಿಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂಥರ ನಿಮಗೆ ಇನ್ಸ್ಪಿರೇಷನ್ ನಿಮ್ಮ ಗಂಡ ಅಂತಾನೆ ಹೇಳ್ಬೋದ? ಖಂಡಿತ. ಯಾಕಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ಮದ್ವೆ ಮುಂಚೆ ನೀವು LLB ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ HR ಅನ್ನ ಕಲ್ತ್ರಿ, HR ಅನ್ನ ಕಲ್ತಾದ ನಂತರ ಒಂದು ಹಾಸ್ಪಿಟಲ್ ನಲ್ಲಿ HR ಆಗಿ ವರ್ಕ್ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಒಂದಷ್ಟು ಲೀಗಲ್ ಕೇಸಸ್ ಗಳನ್ನೆಲ್ಲ ನೋಡ್ತಾ ಇದ್ರಿ ಅಂತ ಹೇಳಿ. ಆಮೇಲೆ ನಿಮ್ಗೆ ಮದ್ವೆ ಆಯ್ತು, ಮದ್ವೆ ಆದ ನಂತರ ಗಂಡನ ಬಿಸ್ನೆಸ್ ಗೆ ನೀವು ಟರ್ನ್ ಆದ್ರಿ, ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿ ನೀವೇ ಒಂದು ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಿದಾಗೆ ಆಯ್ತು ಅಂತ ಹೇಳಿ ಅಂತ. How supportive your husband is? He is very supportive. What happens is it's all running like he runs to his office and me coming to my office. So ಬೆಳಗ್ಗೆಯಿಂದ we are like go getter hage. So we want to do this, we want to achieve something in our life. So we are doing it with happily. ಆಮೇಲೆ ಯಾವುದೇ ರೀತಿಯಾದ ಕಾಂಪಿಟೇಷನ್ ಇಲ್ಲ, ಬಿಸ್ನೆಸ್ ಅಂತ ಹೇಳಿ ಕಾಂಪಿಟೇಷನ್ ಏನಿಲ್ಲ. We are happily doing something. ನೀವು ಹೇಳಿದ್ರಿ ನಿಮ್ದು ಹೆಲ್ತ್ ಕೇರ್ ಬಿಸ್ನೆಸ್ ಅಂತ ಹೇಳಿ. ಸೊ ವಾಟ್ ಈಸ್ ದಿಸ್ ಆಲ್ ಅಬೌಟ್ ಅಂತ ಹೇಳಿದ್ರೆ, ಈಗ ನೀವು ಇದಕ್ಕಿಂತ ಮುಂಚೆ ಮೆಡಿಕಲ್ ಕಾಲೇಜಸ್ ಅಲ್ಲಿ ವರ್ಕ್ ಮಾಡಿದ್ದೀರಾ, ಹೌ ಇಟ್ ಈಸ್ ಡಿಫ್ರೆಂಟ್ ದ್ಯಾನ್ ಆಸ್ ಎ ಎಂಪ್ಲಾಯಿ ಆಗಿ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಿ, ಅದ ನಂತರ ಈ ಒಂದು ಮೆಡಿಕಲ್ ಬಿಸ್ನೆಸ್ ಹೇಗಿದೆ ಅಂತ ಹೇಳಿ? ನಿಮ್ಮ ಮೆಡಿಕಲ್ ಕಾಲೇಜ್ ವೇರ್ ಐ ವರ್ಕ್ಡ್ ವಾಸ್ ಮೋರ್ HR ರಿಲೇಟೆಡ್, ಅಂದ್ರೆ ಐ ಹ್ಯಾಡ್ ಟು ಡೀಲ್ ವಿತ್ ದ ಡಾಕ್ಟರ್ಸ್ ಆ್ಯಂಡ್ ಆಲ್ಸೋ ನರ್ಸಸ್ ಆರ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ದೇರ್. ಇಂಟರ್ವ್ಯೂ ಹೌದು, ಅದೆಲ್ಲ ಮಾಡ್ತಾ ಇದ್ದೆ. ವೆರಾಸ್ ಹಾಸ್ಪಿಟಲ್ ರೌಂಡ್ಸ್ ಎಲ್ಲ ನಾವು ಹೋಗುವಾಗ ಐ ಯೂಸ್ ಟು ಲುಕ್ ಪೇಷಂಟ್ಸ್ ಆಲ್ಸೋ ಅಂತ ಹೇಳಿದ್ರೆ, ಜಸ್ಟ್ ಅವರನ್ನು ನೋಡುವಾಗ ಅವರೆಲ್ಲ ಯಾವುದೆಲ್ಲ ಪೇಯ್ನ್ಗಳಿಂದ ಸಫರ್ ಆಗ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ತಾ ಇರುವಾಗ that somewhere helped me to come up with a new business that is patient care products. ಅದು ಒಂದು ಬಿಸ್ನೆಸ್ ಆಗಿ ಅಲ್ಲ, ನಾವು ಹೌ ಟು ಹೆಲ್ಪ್ ಪೀಪಲ್ ಟು ಕಮ್ ಅಪ್ ವಿತ್ ದ ಪೇನ್, ಅವರನ್ನು ಹೇಗೆ ಸಪೋರ್ಟ್ ಮಾಡ್ಬೋದು ಎಂಬ ಒಂದು ಏಮನ್ನು ಇಟ್ಕೊಂಡು ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ನಿಮ್ಗೆ ಜಾಸ್ತಿ ಅನುಭವಗಳೇ ತುಂಬಾ ಕಲಿಸಿದೆ ಅಂತ ಹೇಳಿರ್ಬೋದು. ನೀವು ಹೇಳ್ತಾ ಇದ್ರಿ ಮೆಡಿಕಲ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಪೇಷಂಟ್ಸ್ ಗಳಿಗೆ ಅವರಿಗೆ ಏನ್ ನೀಡ್ ಇದೆ, ಸೊ ಅಂತ ನೀಡ್ ಅನ್ನ ನೀವು ಫುಲ್ಫಿಲ್ ಮಾಡಬಹುದು ಅಂತ ಹೇಳುವಂತ ಒಂದು ಉದ್ದೇಶದಿಂದ ಈ ಒಂದು ಬಿಸ್ನೆಸ್ ಮಾಡುವ ಅಂತ ಹೇಳಿ ಒಂದು ಐಡಿಯಾ ನಿಮ್ಮ ತಲೆಗೆ ಬಂದಿರಬಹುದು. ಎಸ್ ಮೇಡಮ್, ಇನ್ನು ಮುಂದಕ್ಕೆ ಹೇಳಬೇಕು ಅಂತ ಹೇಳಿ ಆದ್ರೆ ನಿಮಗೆ ಮನೆಯಿಂದ ಬೇರೆ ಯಾವ ರೀತಿ ಸಪೋರ್ಟ್ ಇತ್ತು? ಇಲ್ಲ ನೀನ್ ಕೆಲ್ಸಕ್ಕೆ ಹೋಗು, ಕೆಲ್ಸಕ್ಕೆ ಹೋದ್ರೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತದೆ, ಅದು ಬಿಟ್ಟು ಬಿಸ್ನೆಸ್ ಎಲ್ಲ ಬೇಡ, ಆತರ ಏನಾದ್ರು ಹೇಳಿದಾರ? ಮಂತ್ಲಿ ಸ್ಯಾಲ್ರಿ ಸಿಗ್ತದೆ, ಕೆಲಸಕ್ಕೆ ಹೋದರೆ ಒಳ್ಳೆಯದು, ಇದು ಒಂದು ತಪ್ಪು ಕಲ್ಪನೆ ಅಲ್ಲ. ಯಾಕಂದರೆ ಮನೆ ನಡೆಸಲಿಕ್ಕೋಸ್ಕರ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗ್ತದೆ. ಸೊ ಇನಿಷಿಯಲಿ ಐ ಬಿಗ್ಯಾನ್ ವಿತ್ ದ ಫೈನಾನ್ಷಿಯಲ್ ಸಪೋರ್ಟ್ ಓನ್ಲಿ. ಲೈಕ್ ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಾ ಇರುವಾಗ ಐ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಅ ಕಾಲೇಜ್, ಮೇ ಬಿ ಇಟ್ ವಾಸ್ ಫಾರ್ ಅ ಫೈನಾನ್ಷಿಯಲ್ ಸಪೋರ್ಟ್. ಲೇಟರ್ ನಮಗೆ ಬಿಸ್ನೆಸ್ಸಲ್ಲಿ ಒಳ್ಳೆ ಆಗ್ತಾ ಇರುವಾಗ ವಿ ಟುಕ್ ಅನ್ ಅನದರ್ ಸ್ಟೆಪ್, ಯಾಕೆ ನಾನು ಕೂಡ ಒಂದು ಬಿಸ್ನೆಸ್ ಮಾಡಬಾರ್ದು ಅಂತ. ಇನಿಷಿಯಲಿ ಫೈನಾನ್ಷಿಯಲಿ ಹಸ್ಬೆಂಡೇ ಸಪೋರ್ಟ್ ಮಾಡಬೇಕಾಗ್ತದೆ, ಬಿಕಾಸ್ ಸಡನ್ಲಿ ಏನು ರಾತ್ರಿಯಿಂದ ಝೀರೋದಿಂದ ಸ್ಟಾರ್ಟ್ ಮಾಡಿದ್ದೇವೆ, ಬೆಳಿಗ್ಗೆ ಆಗೋದ್ರೊಳಗೆ ಏನು ದೊಡ್ಡ ಸಕ್ಸಸ್ ಏನಾಗೋದಿಲ್ಲ. ಬಟ್ ಎವ್ರಿ ಒನ್ ಸಪೋರ್ಟೆಡ್ ಮೀ, ಮೈ ಇನ್-ಲಾಸ್, ಮೈ ಪೇರೆಂಟ್ಸ್, ಮೈ ಹಸ್ಬೆಂಡ್, ಎವ್ರಿ ಒನ್, ಆಲ್ ಮೈ ರಿಲೇಟಿವ್ಸ್ ಆಲ್ಸೋ ಆಲ್ವೇಸ್ ಟೋಲ್ಡ್ ಮಿ, ವೀಣಾ ಯು ಆರ್ ಡೂಯಿಂಗ್ ಗುಡ್, ಗೋ ಗೆಟ್ ಇಟ್. ಎಸ್, ಸೊ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಕಡೆಯಿಂದ ಅವರು ಕೂಡ ನಿಮಗೆ ಸಪೋರ್ಟ್ ಆಗಿದೆ. ಸೊ ಇವತ್ತೊಂದು ನೀವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ವಿಮೆನ್ ಎಂಪವರ್ ಮಾಡ್ತಾ ಇದ್ದೀರಾ ಬೇರೆಯವರಿಗೂ ಕೂಡ. ಈಗ ನಿಮ್ಮಲ್ಲಿ ಸ್ಟಾಫ್ಗಳು ಕೂಡ ಇದ್ದಾರೆ ಅಂತ ಹೇಳಿದಕ್ಕೆ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಅಂತ ಹೇಳ್ಬೋದು ನಿಮಗೆ. ಎಸ್, ಮತ್ತೆ ಮಂಗಳೂರಲ್ಲಿ ಕಳೆದ 10 ವರ್ಷಗಳಿಂದ ನೀವು ಈ ಒಂದು ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ ಎಲ್ಲಿದೆ ನಿಮ್ಮ ಈ ಒಂದು ಸ್ಟೋರ್? ನಮ್ಮ ಸ್ಟೋರ್ ಈಗ ಎಟ್ ಪ್ರೆಸೆಂಟ್ ವಿ ಆರ್ ಎಟ್ ಡೊಂಗರ್ಕೇರಿ ಅಂತ ಹೇಳಿ, ನೀವು ಕೆನರಾ ಸ್ಕೂಲಿನ ASRP ರೋಡ್ ಅಂತ ಕೇಳಿರ್ಬೋದು, ಅಮ್ಮೆಂಬಾಳ್ ಸುಬ್ರಾವ್ ಪೈ ರೋಡ್ ಅಂತ ಹೇಳಿ. ಆ ರೋಡಲ್ಲಿ ಮುಂದೆ ಬಂದರೆ ಡೊಂಗರ್ಕೇರಿ ಟೆಂಪಲ್ ಇದೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಕಾಶಿ ಸದನ ಅಂತ ಇದೆ. ಆ ಕಾಶಿ ಸದನದ ಹತ್ತಿರ ಅಶ್ವನಿಕೇತನ ಅಂತೇಳಿ ಒಂದು ಹೊಸ ಬಿಲ್ಡಿಂಗ್ ಬಂದಿದೆ. ಈಗ ನಾವು ಎಟ್ ಪ್ರೆಸೆಂಟ್ ನಾವು ಅಲ್ಲಿ ನಮ್ಮ ಸ್ಟೋರನ್ನು ಓಪನ್ ಮಾಡಿದ್ದೇವೆ. ಎಸ್, ಸೊ ನಿಮ್ಮ ಹಸ್ಬೆಂಡ್ ಒಂದು ಬಿಸ್ನೆಸ್ ರನ್ ಮಾಡ್ತಾ ಇರಬೇಕಾದ್ರೆ ನೀವು ಒಂದು ಸಿಸ್ಟರ್ ಕನ್ಸರ್ನ್ ಇರಲಿ ಅಂತ ಹೇಳಿ ನೀವೊಂದು ಈ ಆಲ್ ಈಸ್ ವೆಲ್ ಹೆಲ್ತ್ ಕೇರ್ ಸೆಂಟರ್ ಅನ್ನ ನೀವು ಶುರು ಮಾಡಿದ್ದೀರಾ. ನೀವು ಅದೇ ಮಾತಾಡೋದು ಅಂತ ಹೇಳಿ ಆದರೆ ನಿಮ್ಮ ಫಸ್ಟ್ ಏನಿದೆ ಮಲ್ಯ ಕಂಪನಿ ಏನಿತ್ತು ಅದರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ಬೋದು? ಮಲ್ಯ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಅ ಡಯಾಗ್ನೋಸ್ಟಿಕ್ ಫರ್ಮ್. ನಾವು ವಿ ಸಪ್ಲೈ ಡಯಾಗ್ನೋಸ್ಟಿಕ್ ಐಟಮ್ಸ್ ಟು ಲ್ಯಾಬೊರೇಟರೀಸ್ ಆ್ಯಂಡ್ ಹಾಸ್ಪಿಟಲ್ ಲ್ಯಾಬ್ಸ್ ಕೂಡ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಲ್ಯಾಬ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ ಇಂಥದ್ದೆಲ್ಲ ಸಪ್ಲೈ ಮಾಡ್ತಾ ಇದ್ವಿ. ಸೊ ದೇರ್ ವಿ ಹ್ಯಾವ್ ಡನ್ ಆಲ್ A to Z ಜಾಬ್ಸ್ ಮಾಡಿದ್ದೇವೆ. ಆಗ ಮೇ ಬಿ ಅದನ್ನು ಪ್ಯಾಕಿಂಗ್ ಆಗಲಿ, ಬಿಲ್ಲಿಂಗ್ ಆಗಲಿ, ಅದನ್ನು ಬಸ್ಸಿಗೆ ಹೋಗಿ ಹಾಕುವ ಕೆಲಸ ಆಗಲಿ, ಡೆಲಿವರಿ ಆಗಲಿ, ಎಲ್ಲವನ್ನು A to Z ಅನ್ನು ನಾವು ಮಾಡಿ ಮೇಲೆ ಬಂದದ್ದು.
ಸೊ ಅದೇ ನಿಮ್ಗೆ ಒಂದು ಅನುಭವಕ್ಕೆ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ಎಲ್ಲಾ ರೀತಿಯಾದಂತಹ ಕೆಲಸವನ್ನ ಮಾಡಿ ಕೊನೆಗೆ ಈಗ ನೀವು ಈ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಿಮ್ಮ ಒಂದು ಸ್ಟಾರ್ಟಿಂಗ್ ಬಿಸ್ನೆಸ್ ಏನಿದೆ ಅದೇ ಅಂತ ಹೇಳ್ಬೋದು. ಓಕೆ, ಸೊ ಮುಂದೆ ನಾವು ಹೇಳೋದಾದ್ರೆ ಈ ಒಂದು ಸ್ಟೋರ್ ಆಲ್ ಈಸ್ ವೆಲ್ ಸ್ಟೋರ್ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ರೀತಿಯಾದಂತಹ equipments ಗಳು ಇಲ್ಲಿ ಸಿಗ್ತವೆ ಮತ್ತೆ ಯಾವ ಏಜ್ ಗ್ರೂಪ್ ಗಳಿಗೆ ಒಂದು equipments ಗಳಿವೆ ಅಂತ ಹೇಳ್ಬೋದು? ಇಟ್ಸ್ ಅ ನೈಸ್ ಕ್ವೆಶನ್. ಆಲ್ ಇಸ್ ವೆಲ್ ಹೆಲ್ತ್ ಸ್ಟೋರ್ ಅಲ್ಲಿ ಬೇಸಿಕಲಿ ವಿ ಡೀಲ್ ವಿತ್ ಪೇಷಂಟ್ ಕೇರ್ ಅಂತ ಹೇಳಿದ್ರೆ ಯಾರಿಗಾದ್ರೂ ವೀಲ್ ಚೇರ್ ಬೇಕಿದ್ರೆ ವಿ ಹ್ಯಾವ್ ವೀಲ್ ಚೇರ್ಸ್, ವಾಕರ್ಸ್, ಹಾಸ್ಪಿಟಲ್ ಕಾಟ್ಸ್, ಮತ್ತೆ ಆರ್ಥೋಪ್ ರಿಲೇಟೆಡ್ ಪ್ರಾಡಕ್ಟ್ಸ್ ಕೂಡ ಅಂತ ಹೇಳಿದ್ರೆ ಬೆನ್ನೋವಿದ್ರೆ ಯಾವುದೇ ಪೇನ್ಸ್ ವಿ ಆರ್ ದರ್, ಯಾವುದೇ ಪಾರ್ಟ್ ಆಫ್ ಪೇನ್ ಅಂತ ಹೇಳಿ ಬಾಡಿಯಲ್ಲಿ ಕಮಿಂಗ್ ಟು ಸರ್ವೈಕಲ್ ಆದರೆ ಸರ್ವೈಕಲ್ ಕಾಲರ್, ಮತ್ತು ಶೋಲ್ಡರ್ ಆದರೆ ಶೋಲ್ಡರ್ ಇಮೊಬಿಲೈಸರ್, ಸೊಂಟ ಆದರೆ ಸೊಂಟ ನೋವಿದ್ರೆ ವಿ ಹ್ಯಾವ್ ಬೆಲ್ಟ್ಸ್, ವೆರೈಟೀಸ್ ಆಫ್ ಬೆಲ್ಟ್ಸ್ ಫ್ರಮ್ ಪೆಲ್ವಿಕ್ಕಿಗೆ ಬೇರೆ, ಮತ್ತೆ ಈ ಮೆಟರ್ನಿಟಿ ಬೆಲ್ಟ್ಸ್ ಇದೆ, ಹಾಗೆ ಸಯಾಟಿಕ್ ಪೇನ್ ಇದ್ರೆ ಅದರದ್ದಾದ ಬೆಲ್ಟ್ಸ್ ಇದೆ. ಹಾಗೆ ವೆನ್ ಇಟ್ ಕಮ್ಸ್ ಟು ನೀ ವಿ ಹ್ಯಾವ್ ಆಲ್ ಕೈಂಡ್ಸ್ ಆಫ್ ನೀ ಕ್ಯಾಪ್ಸ್. ಸೊ ವೆರೈಟಿ ಆಫ್ ನೀ ಕ್ಯಾಪ್ಸ್ ಇರ್ತದೆ. ಮತ್ತು ಕೆಳಗೆ ಜಾಯಿಂಟ್ಸ್ ಪೇನ್ ಏನು ಪೇನ್ಸ್ ಇದ್ದರೂ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೆಲ್ಟ್ಸ್. ಆ್ಯಂಡ್ ಆಲ್ಸೋ ಟು ಮೊಬಿಲೈಸ್ ಪೇಷಂಟ್ಸ್ ಅಂತ ಹೇಳಿದರೆ ಕೆಲವರಿಗೆ ಇಂಡಿಪೆಂಡೆಂಟ್ ಮಾಡಲಿಕ್ಕೋಸ್ಕರ ಈಗ ವೀಲ್ ಚೇರ್ ಬೇಕಾಗತ್ತೆ. ಯೂಶ್ವಲಿ ಪೇಷಂಟ್ಸ್ಗೆ ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ, ಅವರಿಗೆ ಬೇಕಾಗುವ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಮೋಡ್ಸ್ ಅಂದರೆ ಅವರು ಖುದ್ದಾಗಿ ಆಪರೇಟ್ ಮಾಡುವಂಥದ್ದು ಪ್ಲಸ್ ಅವರಿಗೆ ತೆಕ್ಕೊಂಡು ಹೋಗಲಿಕ್ಕೆ ಮನೆಯವರಿಗೆ ಸುಲಭವಾಗುವಂಥದ್ದು, ಹಾಗೂ ಇದ್ದ ಕಮೋಡನ್ನೇ ನಾವು ರೈಸ್ ಮಾಡಿ ಅವರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಹೈಟ್ ಬೇಕಿದ್ರೆ. ಸೊ ವೆರೈಟೀಸ್ ಆಫ್ ಕಮೋಡ್ ಚೇರ್ಸ್ ಇಂಥದ್ದೆಲ್ಲ ಇದೆ. ಸೊ ಕಸ್ಟಮೈಸ್ಡ್ ಮಾಡಿ ಕೂಡ ಕೊಡ್ತೀರಾ? ಹೌದು, ಕೆಲವೊಮ್ಮೆ ನೆಸೆಸಿಟಿ ಇದ್ರೆ ಆಗ ಅವರದ್ದು ಕಸ್ಟಮೈಸ್ಡ್ ಮಾಡಬೇಕು. ಓಕೆ, ನೀವು ಇನ್ನು ಚೈಲ್ಡ್ಹುಡ್ ಬಗ್ಗೆ ಮಾತಾಡೋದು ಅಂತ ಹೇಳಿ ಆದರೆ ನೀವು ಅಂದ್ಕೊಂಡಿದ್ರ ಒಂದಿನ ನಾನು ಕೂಡ ಒಂದು ಬಿಸ್ನೆಸ್ ವಿಮೆನ್ ಆಗ್ತೇನೆ ಅಂತ ಹೇಳಿ? ಇಲ್ಲ, ಬಿಸ್ನೆಸ್ ಫೀಲ್ಡಲ್ಲಿ ನನ್ನ ಆಲೋಚನೆ ಇರಲಿಲ್ಲ. ಯಾಕಂದರೆ ಮೈ ಡ್ಯಾಡ್ ಹಿ ವಾಸ್ ಅನ್ ಇನ್ಸ್ಪೆಕ್ಟರ್, ಪೊಲೀಸ್ನಲ್ಲಿದ್ದರು ಅವರು. ಸೊ ಅಮ್ಮ ಹೋಮ್ ಮೇಕರ್ ಆಗಿದ್ದರು. ಮತ್ತು ಪೊಲೀಸ್ನಲ್ಲಿ ಇರೋದ್ರಿಂದ ಲೀಗಲ್ ಸೈಡ್ ಹೆಚ್ಚಿನ ಒಲವಿತ್ತು. ಸೊ ಮೇ ಬಿ ಐ ವಾಂಟೆಡ್ ಟು ಬಿ ಎನ್ IAS ಅಥವಾ ಅಡ್ವೊಕೇಟ್, ಆಲೋಚನೆಗಳು ಜಾಸ್ತಿ ಇತ್ತು, ಅಥವಾ CID ಅಂತ ಎಲ್ಲ ಆಲೋಚನೆಗಳು. ಹೌದು, ಅಂಥದ್ದೆಲ್ಲ ಬಾಲ್ಯದಲ್ಲಿ ಅಂಥ ಆಲೋಚನೆಗಳಿತ್ತು. ಮತ್ತೆ ಬರ್ತಾ ಬರ್ತಾ ಈಗ ಫೀಲ್ಡ್ ಸ್ವಲ್ಪ ಚೇಂಜ್ ಆಯಿತು. ಸೊ ಹೇಗಿತ್ತು ನಿಮ್ಮ ಮನೆಯಲ್ಲಿ ವಾತಾವರಣ? ಅಂದ್ರೆ ಈಗ ನೀವು ಲಾ ಕಲಿಬೇಕಾದ್ರೆ ಪೇರೆಂಟ್ಸ್ ಬೇಡ ಅಂತ ಹೇಳ್ತಿದ್ರೆ, ಯಾಕಂತ ಹೇಳಿದ್ರೆ ಅಪ್ಪನಿಗೆ ಆಲ್ರೆಡಿ ಗೊತ್ತಿತ್ತು ಏನೆಲ್ಲ ಆಗ್ತಾ ಇದೆ ಸೊಸೈಟಿ. ಇಲ್ಲ, ನನ್ನ ಡ್ಯಾಡ್ ತುಂಬ ಸಪೋರ್ಟಿವ್ ಇದ್ರು, ನನ್ನ ಅಮ್ಮ ಆದರೂ ತುಂಬ ಸಪೋರ್ಟಿವ್ ಇದ್ರು. ಸೊ ನನಗೆ ಲಾ ಕಲಿಯುವಾಗ ಯಾರು ಬೇಡ ಅಂತ ಹೇಳಿದವರು ಯಾರೂ ಇಲ್ಲ. ಸೊ ನನ್ನ ಲೆಕ್ಚರರ್ಸ್ ಆಗಲಿ, ನಾನು ಕಲ್ತಿರೋದು ವೈಕುಂಠ ಬಾಳಿಗ ಕಾಲೇಜ್ ಉಡುಪಿಯಲ್ಲಿ. ಸೊ ನನ್ನ ಲೆಕ್ಚರರ್ಸ್ ಕೂಡ ತುಂಬ ಸಪೋರ್ಟಿವ್ ಇದ್ದರು. ನಾನು ಇನಿಷಿಯಲಿ ಪ್ರಾಕ್ಟೀಸ್ ಮಾಡುವಾಗ ಕೂಡ PBR ಶೆಣೈ ಅಂತ ಅವ್ರ ಹತ್ರ ಪ್ರಾಕ್ಟೀಸ್ ಮಾಡಿದ್ದು. ಸೊ ಅವರೇ ಬಂದು ನನಗೆ ನೀನು ನನ್ನ ಹತ್ರ ಪ್ರಾಕ್ಟೀಸ್ ಮಾಡು ಜೂನಿಯರ್ ಆಗಿ ಅಂತ ಹೇಳಿ ನನಗೆ ಕರ್ಕೊಂಡು ಹೋಗಿದ್ರು. ಸೊ ಐ ಹ್ಯಾವ್ ಗಾಟ್ ಆಲ್ ಸಪೋರ್ಟ್ಸ್, ಪಾಸಿಬಲ್ ಸಪೋರ್ಟ್ಸ್ ಫ್ರಮ್ ಆಲ್ ಓವರ್ ದ ಎಂತ ಹೇಳೋದು ಹ್ಯೂಮನ್ ರೇಸ್. ಎಸ್. ಸೊ ನಿಮ್ಮ ಫ್ರೆಂಡ್ಸ್, ಈಗ ನೀವು ಏನು ಇಂಟರ್ನ್ಶಿಪ್ ಮಾಡುವಂಥ ಟೈಮಲ್ಲಿ ಹಾಗೆ ಏನಾದರೂ ಆಗಿತ್ತಾ? ಇಲ್ಲ ನಾನೊಂದು ಬಿಸ್ನೆಸ್ ಮಾಡಬೇಕು ಅಥವಾ ನಾನು ಲೀಗಲ್ ಫೀಲ್ಡಲ್ಲೇ ಕಂಟಿನ್ಯೂ ಆಗಬೇಕು? ಇಲ್ಲ, ನನಗೆ ಲೀಗಲ್ ಒಂಥರ ಕ್ರೇಜ್ ಲೀಗಲ್ ಸೈಡ್ ಅಂತ ಹೇಳಿದರೆ ಮೇ ಬಿ ಆ ತಂದೆಯಿಂದನೇ ಬಂದಿರ್ಬೋದು. ಸೊ ನನಗೆ ಬಿಸ್ನೆಸ್ ಮಾಡುವ ಆಲೋಚನೆ ಏನಿರಲಿಲ್ಲ. ಬಟ್ ಬರ್ತಾ ಬರ್ತಾ ಐ ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್, ಅದು ಒಂದು ಆಲೋಚನೆ ಇತ್ತು. ಬಿಕಾಸ್ ಡಿಪೆಂಡೆಂಟ್ ಆಗಬಾರ್ದು. ನನ್ನ ನೀಡ್ಸ್ ಅಥವಾ ನನ್ನ ನೆಸೆಸಿಟಿ ಅದನ್ನು ನಾನು ಕೇರ್ ಮಾಡುವ ಹಾಗೆ ಆಗಬೇಕು. ಹಾಗೂ ನಾನು ಬೇರೆಯವರಿಗೆ ಉಪಕಾರಕ್ಕೆ ಸಹ ಬೀಳಬೇಕು, ಫೈನಾನ್ಷಿಯಲಿ ನಾನು ಬೇರೆಯವರಿಗೆ ಉಪಕಾರಕ್ಕೆ ಸಹ ಬೀಳಬೇಕು. ಸೊ ದಟ್ ಇಂಡಿಪೆಂಡೆಂಟ್ ನೇಚರ್ ಹ್ಯಾಸ್ ಹೆಲ್ಪ್ ಮೀ ಇನ್ ಟು ಬಿಸ್ನೆಸ್ ಆಲ್ಸೋ. ಸೊ ಅದೊಂದು ನಾನು ಅದನ್ನು ಮಾಡಬಲ್ಲೆ, ಅದು ಒಂದು ಇದ್ರೆ ಕಾನ್ಫಿಡೆನ್ಸ್ ಒಂದು ಹಠ ಇದ್ರೆ ಅದು ಆಗತ್ತೆ, ಸಕ್ಸಸ್ ಆಗ್ತದೆ ಅಂತ ಹೇಳ್ಬೋದು ಅಂತ ಹೇಳಿ. ಎಸ್, ಇನ್ನು ನಾವೊಂದು ಇಂಡಿಪೆಂಡೆಂಟ್ ಅಂತ ನೀವು ಹೇಳಿದ್ರಿ. ಅದೇ ರೀತಿ ಯಾವ ರೀತಿ ನೀವೊಂದು ವಿಮೆನ್ ಎಂಪವರ್ಮೆಂಟಿಗೆ ಹೆಲ್ಪ್ ಮಾಡಲಿಕ್ಕೆ ಅಥವಾ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ನೋಡ್ತೀರಾ? ಯಾವ ರೀತಿ? ನನ್ನ ಸೈಡಿಂದ ಹೇಳಿದರೆ ಲೈಕ್ ಮೋಟಿವೇಟ್ ಮಾಡ್ಬೋದು. ನನ್ನ ಬೇರೆ ಬಂದ ಮಹಿಳೆಯರನ್ನು ನಾನು ಗ್ಯಾರಂಟಿ ಮೋಟಿವೇಟ್ ಮಾಡ್ತೇನೆ. ಮತ್ತು ಏನಾದರೂ ಕೆಲವರು ಪ್ರಾಬ್ಲಮ್ಸ್ ಕೇಳಿ ಬರ್ತಾರೆ, ಕೆಲವರಿಗೆ ಪ್ರಾಬ್ಲಮ್ಸ್ ಕೇಳಿದ್ರೇ ಸ್ವಲ್ಪ ಖುಷಿ ಆಗುತ್ತೆ. ಸೊ ಸಣ್ಣ ಸಣ್ಣ ರೀತಿಯ ಸಲಹೆಗಳನ್ನು ಸಹ ಕೊಡ್ಬೋದು. ಸಲಹೆ ಇಲ್ಲದಿದ್ದರೂ ಅವರ ಪ್ರಾಬ್ಲಮ್ ಕೇಳಿ ಈಗ ಕೇಳುವವರೊಬ್ರು ಇದ್ದಾರೆ, ಕೆಲವರಿಗೆ ಜಸ್ಟ್ ಹಿಯರಿಂಗ್ ಬೇಕಾಗಿರುತ್ತೆ. ಸೊ ಅದನ್ನು ಕೂಡ ಮಾಡ್ತೇನೆ. ಎಸ್ ವೀಕ್ಷಕರೇ, ಇದೀಗ ಒಂದು ಪುಟ್ಟ ವಿರಾಮದ ನಂತರ ನಮ್ಮ ಮಾತುಕತೆ ಹೀಗೆ ಮುಂದುವರಿಯುತ್ತದೆ.
SL Shade Jewelers and Diamond House, KS Rao Road, Ampankatta, Mangalore. ಮದುವೆ ಮತ್ತಿತರ ಶುಭ ಸಮಾರಂಭಗಳಿಗೆ ವಸ್ತ್ರ ಖರೀದಿಯ ಸಂದರ್ಭ ನಿಮ್ಮ ಮೊದಲ ಆಯ್ಕೆಯಾಗಲಿ ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್. ನಾರಿಮಣಿಗಳಿಗಾಗಿ ಅತ್ಯುತ್ಕೃಷ್ಟ ಮತ್ತು ಅತ್ಯಾಕರ್ಷಕವಾದ ಮದುವೆಯ ಸಿಲ್ಕ್ ಸೀರೆಗಳು, ಉಡುಗೊರೆಯಾಗಿ ನೀಡಲು ಅನುಪಮ ಸೀರೆಗಳು, ಲೆಹೆಂಗಾ ಮೆಟೀರಿಯಲ್ಸ್, ಕುರ್ತಿ, ಸಲ್ವಾರ್, ವೆಸ್ಟರ್ನ್, ನೈಟ್ ವೇರ್ಗಳು, ಪುರುಷರಿಗಾಗಿ ಮದುವೆ ದಿರಿಸುಗಳು, ಬ್ಲೇಸರ್ಸ್, ಕ್ಯಾಶುವಲ್ ಉಡುಪುಗಳು, ಮಕ್ಕಳಿಗಾಗಿ ಪುಟ್ಟ ಮಗುವಿನಿಂದ ದೊಡ್ಡ ಮಕ್ಕಳವರೆಗೆ ಬೇಕಾಗುವ ಪಾರ್ಟಿ ವೇರ್ಸ್, ಕ್ಯಾಶುವಲ್ ಉಡುಪುಗಳು, ಇಮಿಟೇಷನ್ ಜ್ಯುವೆಲರಿ, ಬ್ಯಾಗ್ಗಳು ಎಲ್ಲವೂ ಒಂದೇ ಮಳಿಗೆಯಲ್ಲಿ ಲಭ್ಯ. ಗುಣಮಟ್ಟದಲ್ಲಿ ರಾಜಿ ಇಲ್ಲದೆ ಆಕರ್ಷಕ ದರದಲ್ಲಿ ಮಾರಾಟ, ನಗುಮೊಗದ ಸೇವೆ ಮತ್ತು ವಿಶೇಷ ರಿಯಾಯಿತಿಗಳು ಗ್ರಾಹಕರಿಗೆ ಲಭ್ಯ. ಹಿಂದೆ ಭೇಟಿ ನೀಡಿ. ಸಮಗ್ರ ಕುಟುಂಬದ ಸಂಪೂರ್ಣ ವಸ್ತ್ರ ಭಂಡಾರ, ಸಂಪೂರ್ಣ ಹವಾನಿಯಂತ್ರಿತ 3 ಅಂತಸ್ತಿನ ಮಳಿಗೆ, ಮಂಜುಶ್ರೀ ಸಿಲ್ಕ್ಸ್ ಅಂಡ್ ಸಾರೀಸ್, ಕುಳಾಯಿ, ಮಂಗಳೂರು. Our vibrant workspace at Ajanta energizes the team, boosting efficiency and productivity. Well-designed modern conference space for important presentations with top-notch amenities, fueling our growth. We are ready to expand to Ashoka Business Center as our next upgrade. Invest in workspaces managed by Vortex. Invest Smart. Invest in Mangaluru. Heaven Rose, a household in Mangalore. ವಿರಾಮದ ಬಳಿಕ ಬಿಯಾಂಡ್ ಲಿಮಿಟ್ ರೀಡಿಫೈನಿಂಗ್ ವಿಮೆನ್ ಸಕ್ಸಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೇಡಮ್, ನೀವು ಹೇಳ್ತಾ ಇದ್ರಿ ನಿಮ್ಮ ಬಿಸ್ನೆಸ್ ಬಗ್ಗೆ. ಹೌ ಇಟ್ ಈಸ್ ಡಿಫ್ರೆಂಟ್ ದೆನ್ ಅದರ್ ಬಿಸ್ನೆಸ್? ಈಗ ಇದೊಂದು ಮೆಡಿಕಲ್ ಅಥವಾ ಹೆಲ್ತ್ ಕೇರ್ ಬಿಸ್ನೆಸ್, ಇದು ಲೈಕ್ ಹೌ ಇಟ್ ಈಸ್ ಡಿಫ್ರೆಂಟ್? ವಾಟ್ ಈಸ್ ದ ಯುನೀಕ್ನೆಸ್ ಆಫ್ ದಿಸ್ ಬಿಸ್ನೆಸ್? ಹೆಲ್ತ್ ಕೇರ್ ಬಿಸ್ನೆಸ್ ಅಂತ ಹೇಳಿದರೆ, ಮಂಗಳೂರಿನಲ್ಲಿ ಹೆಲ್ತ್ ಕೇರ್ ಬಿಸ್ನೆಸ್ ಮಾಡುವವರು ತುಂಬ ಜನ ಇದ್ದಾರೆ. ಹೌ ಈಸ್ ಅವರ್ ಸ್ಟೋರ್ ಡಿಫ್ರೆಂಟ್ ದೆನ್ ದೇಯರ್ಸ್ ಅಂತ ಹೇಳಿದರೆ, ಸಿ ಐ ಆಮ್ ದ ಫಸ್ಟ್ ವುಮನ್ ಎಂಟರ್ಪ್ರೇನರ್. ಐ ಕ್ಯಾನ್ ಟೆಲ್ ಯು ಹ್ಯಾಪಿಲಿ ದ್ಯಾಟ್ ಇನ್ ದಿಸ್ ಫೀಲ್ಡ್ ಐ ಆಮ್ ದ ಫಸ್ಟ್ ವುಮನ್ ಎಂಟರ್ಪ್ರೆನರ್ ಇನ್ ದಿಸ್ ಫೀಲ್ಡ್. ಆ್ಯಂಡ್ ಆಲ್ಸೋ ನಮ್ಮ ಶಾಪ್ನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ವಿ ಹಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಬೇಸಿಕಲಿ ವಿ ಹ್ಯಾವ್ ಲೇಡೀಸ್ ಸ್ಟಾಫ್ ಮೋರ್ ಇನ್ ಅವರ್ ಸ್ಟೋರ್. ಸೊ ಏನಾಗುತ್ತೆ ಅಂತ ಹೇಳಿದರೆ, ಬಂದ ಪೇಷಂಟ್ ಏನಿದ್ದಾರೆ ಅವರ ಬಗ್ಗೆ ಅವರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳುವ ಒಂದು ಪ್ರಯತ್ನ, ಹಾಗೂ ಆ ಪ್ರಯತ್ನಕ್ಕೆ ಸರಿಯಾಗಿ ಅವರಿಗೆ ಯಾವ ರೀತಿಯ ಕೇರ್ ಕೊಟ್ಟರೆ ಬೆಟರ್ ಅಂತ ಹೇಳಿದರೆ, ಬಂದವರಿಗೆ ಸುಮ್ಮನೆ ಅವರ ಪ್ರಾಬ್ಲಮ್ ಏನೋ ಅವರಿಗೆ ನಾವು ಕೊಡ್ತಾ ಇರುವ ಏಡ್ಸ್ ಏನೇ ಆದರೆ ಅದು ಪ್ರಯೋಜನ ಇಲ್ಲ. ಸೊ ನಾವು ಅದು ಕೇಳಿ ಅಂಡರ್ಸ್ಟ್ಯಾಂಡ್ ಮಾಡಿ ಯಾವ ಏಡ್ ಅವರಿಗೆ ಸೂಟ್ ಆಗತ್ತೆ ಅಂತ ಕೇಳಿ ನಾವು ಅದನ್ನು ಕೊಡ್ತೇವೆ. ಎಸ್, ನೀವು ಹೇಳಿದ್ರಿ ನಾವು ಕೇಳಿಕೊಂಡು ಯಾವ ರೀತಿ ಅವರ ನೀಡ್ ಏನು, ಅವರದ್ದು ಪ್ರಾಬ್ಲಮ್ಸ್ ಏನು ಅಂತ ಹೇಳುವಂಥದ್ದು ಕೇಳಿಕೊಂಡು ನಾವು ಅವರಿಗೆ ಪ್ರೊವೈಡ್ ಮಾಡ್ತೀವಿ ಮೆಟೀರಿಯಲ್ಸ್ಗಳನ್ನು ಅಂತ ಹೇಳಿದ್ರಿ. ಸೊ ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೋದು, ನೀವು ಹೇಳಿದ್ರಿ ನಿಮ್ಮಲ್ಲಿ ವಿಮೆನ್ ಎಂಪ್ಲಾಯಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಇದು ನಿಮ್ಗೊಂದು ಅಡ್ವಾಂಟೇಜ್ ಅಂತ ಅನಿಸೋದಲ್ವಾ? ಲೈಕ್ ಹೌದು, ವಿಮೆನ್ ಅವರಿಗೆ ಪೇಷನ್ಸ್ ಇದೆ ಕೇಳುವಂಥದ್ದು ಅಂತ ಹೇಳುವಂಥದ್ದು ಅಂತ ಪೇಷನ್ಸ್ ಇದೆ. ಮತ್ತೆ
ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ಸ್ ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ಅವರದೇ ಮನೆಯವರಿಗೆ ಯಾರಿಗಾದ್ರೂ ಏನಾದ್ರೂ ಒಂದು ಸಮಸ್ಯೆ ಇದೆ ಆ ರೀತಿಯಲ್ಲಿ ಅವ್ರು ತಗೊಳ್ತಾರೆ ಅಂತ ಹೇಳಿ. ಖಾಲಿ ಬಿಸ್ನೆಸ್ ರೀತಿಯಲ್ಲಿ ಅಥವಾ ಒಂದು ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡೋದಲ್ಲ, ಲಿಟಲ್ ಬಿಟ್ ಆಫ್ ಸಿಂಪತಿ ಮತ್ತು ಹೇಗೆ ಖಾಲಿ ಹಾರ್ಟ್ ವೈಸ್ ಕೂಡ ಅದನ್ನು ಮೆಂಟಲಿ ಮಾತ್ರ ಅಲ್ಲ, ಹಾರ್ಟ್ ವೈಸ್ ಕೂಡ ಆಲೋಚನೆ ಮಾಡಿ ಯಾವ್ದು ಅವರ ಬಜೆಟ್ಗೆ ಕೂಡ ಅನುಕೂಲ ಆಗಬೇಕು. ಕೆಲವು ಕಡೆ ಪ್ರೈಸಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಒಂದು ಐಟಮ್ ಅವರ ಬಜೆಟ್ಗೂ ಅನುಕೂಲ ಆಗಬೇಕು, ಅವರಿಗೂ ಅನುಕೂಲ ಆಗಬೇಕು. ಸೊ ಅದನ್ನೆರಡು ನೋಡಿ ನಾವು ಡಿಸೈಡ್ ಮಾಡಿ ಕೊಡ್ತೇವೆ. ಎಸ್, ಈಗ ನೀವು ಹೇಳಿದ್ರಿ ಮಂಗಳೂರಲ್ಲಿ ಆಲ್ರೆಡಿ ನಿಮ್ದೊಂದು ಸ್ಟೋರ್ ಇದೆ ಅಂತ ಹೇಳಿ, ಬೇರೆ ಬ್ರಾಂಚಸ್ಗಳನ್ನು ಸ್ಟಾರ್ಟ್ ಮಾಡುವ ಪ್ಲಾನ್ಸ್ ಇದೆಯಾ ಏನಾದರೂ? ಇವತ್ತು ನೀವು ಇದು ಕೇಳಿದ್ರಿಂದ ಪ್ರೊಬಾಬಲಿ ಸ್ಟಾರ್ಟ್ ಮಾಡ್ಬೋದಾ ಏನೋ. ಅಂದ್ರೆ ಬೇಸಿಕಲಿ ನೀವು ಹೇಳಿದ್ರಿ ಉಡುಪಿ ಅಂತ ಹೇಳಿ, ಸೊ ಇಡೀ ಕೋಸ್ಟಲ್ ಕರ್ನಾಟಕದಲ್ಲಿ ನಿಮ್ಮದೊಂದು ಹಾಗೆ ಆಗಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಎಸ್ ಮೇಡಮ್, ಅದೇ ರೀತಿ ಎಸ್, ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ, ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಇದೆ. ನೀವು ಯಾವ ರೀತಿ ಬೇರೆಯವರಿಗೆ ಸಪೋರ್ಟ್ ಮಾಡ್ತೀರಿ ಮ್ಯಾಮ್? ನೀವು ಹೇಳಿದ್ರಿ ಮೇಡಮ್, ನಮಗೆ ನಾವು ಯಾರಿಗಾದರೂ ಬೇರೆಯವ್ರು ಮಾತಾಡುವಾಗ ಅದನ್ನು ಕೇಳಬೇಕು, ಅದನ್ನು ಕೇಳಿದರೆ ಒಳ್ಳೆಯದು ಅಂತ ಹೇಳಿ, ನೀವು ಹೇಗೆ ಯಾವ ರೀತಿ ಬೇರೆಯವರ ಮಾತುಗಳನ್ನು ಕೇಳ್ತೀರಾ? ಈಗ ನಮ್ಮ ಬಂದ ಪೇಷಂಟ್ಸ್ ಕೆಲವು ಎಂತ ಆಗ್ತಾ ಅಂತ ಹೇಳಿದರೆ, ದೇ ಆರ್ ವೆರಿ ಪುವರ್ ಇರ್ತಾರೆ, ಫೈನಾನ್ಷಿಯಲಿ ದೇ ಕೆನಾಟ್ ಗೋ ಫಾರ್ ಸಮ್ ಪ್ರಾಡಕ್ಟ್ಸ್ ವಿಚ್ ಇಸ್ ಆ್ಯಕ್ಚುಲಿ ರಿಕ್ವೈರ್ಡ್ ಬೈ ದೆಮ್ ಅಂತ ಅನಿಸ್ತದೆ. ಆಗ ಏನಾಗುತ್ತೆ, ಐ ಆಮ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಲಯನ್ಸ್ ಕ್ಲಬ್ ಮತ್ತು ಕೆಲವು ಪೊಲಿಟಿಕಲ್ ಪಾರ್ಟಿ ಮತ್ತು ವೈಸ್ ವುಮನ್ಸ್ ಕ್ಲಬ್ ಅಂತ ಹೇಳಿ ಕೂಡ ಇದೆ. ಸೊ ಅಂಥದ್ದೆಲ್ಲ ಅವರೊಟ್ಟಿಗೆ ನನ್ನ ಅಸೋಸಿಯೇಷನ್ ಇದೆ. ಸೊ ಏನಾದರೂ ಅವರಿಂದಾಗಿ ಏನಾದರೂ ಬಜೆಟನ್ನು ಕೂಡಿಸ್ಬೋದಾ, ಆ ಕೂಡಿಸಿ ಅವರಿಗೆ ಹೇಗೆ ಸಹಾಯ ಮಾಡ್ಬೋದು, ಇದು ಒಂದು ರೀತಿಯ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಅದಕ್ಕೆ ಅವರೊಂದಿಗೆ ಮಾತಾಡಿ ಏನಾದರೂ ಡಿಸ್ಕಸ್ ಮಾಡಿ ಎಲ್ಲಿಯಾದರೂ ಸಹಾಯ ಮಾಡಲಿಕ್ಕೆ ಆಗ್ತದ ನನ್ನಿಂದ ಹೇಳಿ ಅದನ್ನೊಂದು ಮಾಡ್ತೇನೆ. ಮತ್ತು ನಮ್ಮ ಹತ್ರನೇ ಕೆಲವು ಪ್ರಾಡಕ್ಟ್ಸ್ ಇರುತ್ತೆ, ನಾವು ಏನೇ ಬೇರೆಯವರಿಗೆ ಯಾರಾದರೂ ಕೊಟ್ಟಿರ್ತೇವೆ, ಅವರಿಗೆ ಅದು ಇನ್ನು ಮುಂದೆ ಬೇಕಾಗಿರುವುದಿಲ್ಲ, ಅವರ ರಿಕ್ವೈರ್ಮೆಂಟ್ ಮುಗ್ದಿರ್ತದೆ, ಅಂಥ ಪ್ರಾಡಕ್ಟ್ಸ್ಗಳನ್ನು ನಾವು ತುಂಬ ಕೈಗೆಟುಕುವ ದರದಲ್ಲಿ ಅಥವಾ ಕೆಲವೊಮ್ಮೆ ಫ್ರೀ ಆಗಿ ಕೂಡ ನಾವು ಕೆಲವರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತೇವೆ. ಡೊನೇಟ್ ಅಂತ ಹೆಸರಾಗುವುದಿಲ್ಲ, ಬಟ್ ಮೇ ಬಿ ಅವರಿಗೆ ಅದನ್ನು ಕನ್ಸೆಷನ್ ಪ್ರೈಸ್ ಆರ್ ಫ್ರೀ ಆಗಿ ಅವರಿಗೆ ತಲುಪಿಸುವಂಥದ್ದು. ಯಾಕಂದ್ರೆ ಅದು ನನ್ನದಲ್ಲ, ಡೊನೇಟ್ ಹೇಳಿದ್ರೆ ನನ್ನದು ನಾನೇನಾದರೂ ಕೊಟ್ಟರೆ ಅದು ಡೊನೇಟ್. ಸೊ ಇದರಲ್ಲಿ ನನ್ನದೇನು ದೊಡ್ಡಸ್ತಿಕೆ ಇಲ್ಲ, ಯಾರಾದರೂ ಅವರಿಗೆ ಕೊಡಬೇಕು ಅಂತ ಮನಸ್ಸಿದ್ರೆ ಅಲ್ಲಿಂದ ಅವರಿಗೆ ಪ್ರೊವೈಡ್ ಮಾಡುವ ಕೆಲಸವನ್ನು ಕೂಡ ಮಾಡ್ತೇವೆ. ಎಸ್, ನೀವು ಹೇಳಿದ ರೀತಿ ಒಂದಷ್ಟು ಅಸೋಸಿಯೇಷನ್ಸ್ಗಳೊಟ್ಟಿಗೆ ಟೈಅಪ್ ಆಗಿ ಅಲ್ಲಿಂದ ಒಂದು ಪ್ರಾಡಕ್ಟ್ ನೀಡಿ ಜನರಿಗೆ ಬೇಕಾಗುವ ಜನರಿಗೆ ಅದು ತಲುಪುವಲ್ಲಿ ನಿಮಗೆ ಕೊಡ್ಬೋದು ಅಂತ ಹೇಳುವಂಥದ್ದು ಅಂತ ಹೇಳಿ. ಎಸ್ ಮೇಡಮ್, ವಾಟ್ ಡು ಯು ಮೀನ್ ಬೈ ಸಕ್ಸಸ್? ಸಕ್ಸಸ್ ದರ್ ಆರ್ ಟೂ ಟೈಪ್ಸ್ ಆಫ್ ಸಕ್ಸಸ್ ಅಂತ ಹೇಳ್ಬೋದು. ಒನ್ ಇಸ್ ಫೈನಾನ್ಷಿಯಲಿ ಸಕ್ಸಸ್ಫುಲ್, ಇನ್ನೊಂದು ಯು ಆರ್ ಮೆಂಟಲಿ ಸಕ್ಸಸ್ಫುಲ್. ಸೊ ಐ ಬಿಲೀವ್ ಮೋರ್ ಆನ್ ಮೆಂಟಲ್ ಸಕ್ಸಸ್ಫುಲ್ನೆಸ್. ಅಂದರೆ ಯು ನೀಡ್ ಟು ಬಿ ಹ್ಯಾಪಿ ವಾಟ್ ಎವರ್ ಯು ಆರ್ ಡೂಯಿಂಗ್. ನಿಮಗೆ ಅದು ನೀವು ಮಾಡ್ತಾ ಇರುವ ಕೆಲಸ ನಿಮಗೆ ಖುಷಿ ತಂದು ಕೊಡ್ತಾ ಉಂಟು, ಸಂತೋಷ ಕೊಡ್ತಾ ಉಂಟು ಹೇಳಿದರೆ ಯು ಆರ್ ಸಕ್ಸಸ್. ನಿಮ್ಮ ಸುತ್ತಮುತ್ತಲಿನಿರುವವರು, ನಿಮ್ಮ ಸ್ಟಾಫ್ಗಳು ನಿಮ್ಮಿಂದಾಗಿ ಹ್ಯಾಪಿ ಇದ್ದಾರೆ, ನಿಮ್ಮ ಮನೆಯವರು ನಿಮ್ಮಿಂದಾಗಿ ಹ್ಯಾಪಿ ಇದ್ದಾರೆ, I think that is success according to me. Yes. ಯಾ ಮೇಡಮ್, ಇನ್ನೊಂದು ವಿಷಯ ಕೇಳಬೇಕು ಅಂತ ಹೇಳಿ ಆದರೆ, ಯು ಆರ್ ಇಂಟು ಬಿಸ್ನೆಸ್, ಯುವರ್ ಹಸ್ಬೆಂಡ್ ಇಂಟು ಬಿಸ್ನೆಸ್, ನಿಮ್ಮದು ಹೋಲ್ ಫ್ಯಾಮಿಲಿ ಇಂಟು ಬಿಸ್ನೆಸ್? No, family wise we are not into business. It is ನನ್ನ ಹಸ್ಬೆಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದರು. ಹಾಗೆ ನನ್ನ ಫಾದರ್ ಇನ್ ಲಾ ಆಗಲಿ, ನನ್ನ ಅಂದರೆ ಮಾವನ ತಂದೆಯವರು ಡಾಕ್ಟರ್ ಆಗಿದ್ದರು, ನನ್ನ ಮಾವನವರು ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ರು, ನನ್ನ ಅತ್ತೆ ಕೋರ್ಟಲ್ಲಿ ವರ್ಕ್ ಮಾಡ್ತಾಯಿದ್ರು. ಐ ಆಮ್ ಬೇಸಿಕಲಿ ಲಾಯರ್. ಸೊ ಇಟ್ ಈಸ್ ಲೈಕ್ ಮೈ ಹಸ್ಬೆಂಡ್ ಸ್ಟಾರ್ಟೆಡ್ ಆ್ಯಂಡ್ ಆಲ್ಸೋ ನನ್ನ ಪೇರೆಂಟ್ಸ್ ಮತ್ತು ನನ್ನ ಗಂಡನ ಪೇರೆಂಟ್ಸ್ ಇಬ್ಬರು ಯಾಕೆ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಹಿ ವಾಸ್ ವರ್ಕಿಂಗ್ ಫಾರ್ ಸಮ್ ಕಂಪನಿ, ಸೊ ನಿನ್ನದೇ ಆದ ಬಿಸ್ನೆಸ್ಸನ್ನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಅವರು ಸಪೋರ್ಟ್ ಮಾಡಿದ ಕಾರಣ ನಾವು -1 ಸ್ಟಾರ್ಟ್ ಮಾಡಿದ್ದೇವೆ. ಸೊ ಟುಡೇ ವಿ ಹ್ಯಾವ್ ಟು ಮೆನ್ಷನ್ ಇಟ್ -1 ಅಂತ ಹೇಳಿಕೊಂಡು, ನಾಟ್ ಇವನ್ 0. It is 20 long years we have taken. So today we are standing, in a place where we are happy, our surrounding people kuda happy agide. Yes, how do you give time to home?
Home. Initially, I have one son. Now, at present, he is doing engineering ಅಲ್ಲಿದ್ದಾನೆ. ಸೊ ಮೊದಲೆಲ್ಲ ಅವನನ್ನು ನನ್ನೊಟ್ಟಿಗೆ ಇಟ್ಕೊಳ್ತಾ ಇದ್ದೆ. ಸೊ ಅವನು ಸ್ಕೂಲ್ ಬಿಟ್ಟು ಅವನನ್ನು ನನ್ನ ಹತ್ರನೇ ಕರೆಸಿ ನನ್ನ ಆಫೀಸ್ ಟೈಮ್ ಮತ್ತು ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೆ. ಯಾವುದೇ ಟ್ಯೂಷನಿಗೆಲ್ಲ ಅವನನ್ನು ಕಳಿಸಿಲ್ಲ. ಸೊ ಆ ಟೈಮಿನಲ್ಲಿ ಫ್ರೀ ಟೈಮಲ್ಲಿ ಅವನನ್ನು ಓದಿಸ್ತಾ ಇದ್ದೆ. ಹಾಗೆ ಹೋಗ್ತಾ ಹೋಗ್ತಾ ದೊಡ್ಡದಾಗಿಬಿಟ್ಟ. ಸೊ ನೀವು ನಿಮ್ಮ ಮದರ್ಹುಡ್ ಅನ್ನು ಕೂಡ ಎಂಜಾಯ್ ಮಾಡಿದ್ದೀರಾ, ಅದ್ರ ಜೊತೆಗೆ ಎಲ್ಲ ಪೇರೆಂಟ್ ಡ್ಯೂಟೀಸ್ ಗಳನ್ನೆಲ್ಲವೂ ಕೂಡ ಸಕ್ಸಸ್ ಆಗಿ ಮಾಡಿದ್ದೀರಾ ಅಂತಾನೆ. ಒಂದು ಮಿನಿಟ್ ನಾನು ವೇಸ್ಟ್ ಮಾಡಿಲ್ಲ. ನನ್ನ ಮಗನ ಎಲ್ಲಾ ಆಕ್ಟಿವಿಟೀಸ್ ಅನ್ನು ನಾನು ನೋಡಿದ್ದೇನೆ, ಖುಷಿ ಪಟ್ಟಿದ್ದೇನೆ. ಸೊ ಅವನನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಸೊ ಮಗ ಮತ್ತೆ ನೀವು ಇಬ್ರು ಒಟ್ಟಿಗೆ ಇರ್ತಾ ಇದ್ರಿ ಅಂತ ಹೇಳ್ಬೋದು. ಎಸ್ ನಾವು ನೀಡಿ ಪೀಪಲ್ಗಳಿಗೆ ಏನು ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾತಾಡಿದ್ವಿ, ಅದೇ ನೀವಾಗ ಹೇಳಿದ್ರಿ ಕೊಮೋಡೋಸ್ಗಳಾಗಿರ್ಬೋದು ಅಥವಾ ಈ ಜಾಯಿಂಟ್ ಪೇನ್ಸ್ಗಳು, ಶೋಲ್ಡರ್ ಆಕ್ಸಿಡೆಂಟ್ ಆಗಿ ಶೋಲ್ಡರ್ಸ್ ಇದು ಆದಂಥದ್ದು, ಆ ಥರದ್ದು ನಿಮ್ಮ ಈ ಒಂದು ಪ್ರಾಡಕ್ಟ್ಗಳಲ್ಲಿ ಮಕ್ಕಳಿಗೆ ಬೇಕಾಗುವ ರೀತಿಯಲ್ಲಿ ಏನಾದರೂ ಪ್ರಾಡಕ್ಟ್ಸ್ಗಳು ಇದೆಯಾ? ಈಗ ಮಾರ್ಕೆಟಲ್ಲಿ ಮೊದಲೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದರೆ ದೊಡ್ಡವರಿಗೆ ಮಾತ್ರ ಪ್ರಾಡಕ್ಟ್ಸ್ಗಳು ಬರ್ತಾ ಇತ್ತು, ಮಕ್ಕಳಿಗೆ ಬರ್ತಾ ಇರಲಿಲ್ಲ. ಕೆಲವೊಮ್ಮೆ ದೊಡ್ಡವರಲ್ಲಿ ಸಣ್ಣ ಸೈಜನ್ನು ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ರು. ಬಟ್ ಈಗ ಮಾರ್ಕೆಟಲ್ಲಿ ಬೇಸಿಕಲಿ ಮಕ್ಕಳಿಗೆ ಆಗುವಂಥ ಪ್ರಾಡಕ್ಟ್ಗಳು ಬರ್ತಾ ಇದೆ. ಮೇ ಬಿ ಇಟ್ ಬಿ ಶೋಲ್ಡರ್ ಆಗಲಿ, ಅವರ ಸೊಂಟ ಆಗಲಿ, ಸೈಜ್ ಚಿಕ್ಕ ಅಲ್ವಾ, ಹಾಗೆ ಕಾಲಿದ್ದು ಏನಾದರೂ ಪೇಯ್ನ್ ಇದ್ದರೆ, ಆ್ಯಂಕಲ್ ಆಕ್ಸಿಡೆಂಟಲ್ ಕೇಸ್ ಏನಾದರೂ ಇದ್ದರೆ ಎಲ್ಲ ಮಕ್ಕಳಿಗೆ ಬೇಕಾಗುವಂತಹ ಪ್ರಾಡಕ್ಟ್ಸ್ ಕೂಡ ನಮ್ಮ ಸ್ಟೋರಲ್ಲಿ ಈಗ ಅವೈಲೇಬಲ್ ಇದೆ. ಸೊ ಆ್ಯಂಡ್ ವಾಕರ್ಸ್ ಕೂಡ ಮಕ್ಕಳಿಗೆ ಬೇಕಾಗುವ ಅವರ ಹೈಟಿಗೆ ಸೂಕ್ತವಾದ ವಾಕರ್ಗಳು, ಸೊ ಇಂಥ ಎಲ್ಲ ವೆರೈಟಿ ಆಫ್ ಇದು ಎಕ್ವಿಪ್ಮೆಂಟ್ಸ್ ಪ್ರಾಡಕ್ಟ್ಸ್ ನಮ್ಮ ಅಂಗಡಿಯಲ್ಲಿ ದೊರೆಯುತ್ತದೆ. ಎಸ್ ನೀವು ಮತ್ತೆ ಹೇಳಿದ್ರಿ ನೀವು ಚಿಕ್ಕದಿಂದನೂ ನಿಮ್ಮ ಮಗನನ್ನ ಕರ್ಕೊಂಡು ಬರ್ತಾ ಇದ್ರಿ, ಟ್ಯೂಷನ್ಗೆ ಕಳಿಸ್ತಾ ಇರ್ಲಿಲ್ಲ, ಅವನನ್ನ ಆಫೀಸಲ್ಲಿ ಕುತ್ಕೊಳಿಸಿ ಅವನಿಗೆ ಅಲ್ಲಿಯೇ ಕಲಿಸುವಂಥದ್ದಾಗಿರ್ಬೋದು, ಎಲ್ಲ ಆಕ್ಟಿವಿಟೀಸ್ಗಳಲ್ಲಿ ನೀವಿದ್ರಿ ಅಂತ ಹೇಳಿ ನಿಮಗೆ ಈಗ ನೀವು ಹೇಳಿದ್ರಿ ಮತ್ತೆ ನಿಮ್ಮ ಮಗ ಇಂಜಿನಿಯರಿಂಗ್ ಈಗ ಮಾಡ್ತಾ ಇದ್ದಾನೆ, ನಿಮಗೆ ನಿಮ್ಮ ಮಗ ಈ ಫೀಲ್ಡಿಗೆ ಬರಬೇಕು ಅಂತ ಹೇಳಿ ಇಷ್ಟ ಉಂಟಾ? ನನ್ನ ಮಗ ಈ ಫೀಲ್ಡಿಗೆ ಅವನಿಗೆ ಅಂತ ಹೇಳಿದರೆ ಇನಿಷಿಯಲಿ ಅವನು ತುಂಬ ಎಜುಕೇಷನಲ್ ಮಾತ್ರ ಅಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ತುಂಬ ಇನ್ವಾಲ್ವ್ ಆಗಿದ್ದ. ಆಗ ಕೂಡ ಅವನಿಗೆ ರಿಸರ್ಚ್ ಏನಾದರೂ ಮಾಡಬೇಕು ಅಂತ ಹೇಳಿ ಭಾರಿ ಹಂಬಲ. ಸೊ ಹಾಗೆ ಹೋಗ್ತಾ SLC ಆಯಿತು, PUC ಆಯಿತು. PUCಯಲ್ಲಿ PCM-B ತಗೊಂಡು ಮಕ್ಕಳಿಗೆ ಇರುತ್ತಲ್ವ ಒಂದು ಕ್ಲಾರಿಟಿ ಏನಿರಲ್ಲ ಅಂತ ಹೇಳಿದರೆ ಇದು ತಗೊಳ್ಳ ಅದು ತಗೊಳ್ಳ ಎಲ್ಲ ಕನ್ಫ್ಯೂಷನ್, ಇಂಜಿನಿಯರಿಂಗ್ ಹೋಗ್ಲಾ ಮೆಡಿಕಲ್ ಹೋಗ್ಲಾ ಹಾಗೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗೆ ಆಗ್ತಾ ಇರೋವಾಗ ಒಂದು ನಮ್ಮ ಅಂಗಡಿಯಲ್ಲಿ ಅವನು ಬೆಳೆದಿರೋದ್ರಿಂದ ಹಿ ಹ್ಯಾಸ್ ಸೀನ್ ಆಲ್ ದ ಪ್ರಾಡಕ್ಟ್ಸ್, ಮತ್ತು ಕೆಲವು ಪೇಷಂಟ್ಸಿಗೆ ಉಪಕಾರ ಹೇಗೆ ಆಗ್ತದೆ, ಹೇಗೆ ಆಗೋದಿಲ್ಲ, ಹೇಗೆ ಮಾಡಿದರೆ ಅವರಿಗೆ ಅದು ಬೆಟರ್ ಆಗ್ತಾ ಇತ್ತು ಅಂಥದ್ದೆಲ್ಲ ಅವನು ನೋಡ್ತಾ ಬರ್ತಾ ಇದ್ದ. ಕ್ರಮೇಣ ಒಂದು ಕೆಲವು ಕಾನ್ಫರೆನ್ಸಸನ್ನು ಅವನು ಅಟೆಂಡ್ ಮಾಡಿದ. ಅಲ್ಲಿ ಕಾನ್ಫರೆನ್ಸ್ ಅಟೆಂಡ್ ಮಾಡುವಾಗ ಅವನಿಗೆ ಅನಿಸಿತ್ತು ನಾನು ಇದೇ ಫೀಲ್ಡನ್ನು ಯಾಕೆ ಚೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ಅವನೇನು ಮಾಡಿದ ಹೇಳಿದರೆ ಇಂಜಿನಿಯರಿಂಗಲ್ಲಿ ಬಯೋಮೆಡಿಕಲ್ ಇಂಜಿನಿಯರಿಂಗೇ ತಗೊಂಡಿದ್ದಾನೆ. ಸೊ ಈಗ ಜಸ್ಟ್ ಫಸ್ಟ್ ಇಯರ್. ಸೊ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಅಗೇನ್ ಇಟ್ಸ್ ರಿಲೇಟೆಡ್ ಟು ಹಾಸ್ಪಿಟಲ್ ಫೀಲ್ಡ್ ಓನ್ಲಿ. ಸೊ ಇನ್ ಕೇಸ್ ಅವನಿಗೆ ಅದರಲ್ಲಿ ರಿಸರ್ಚ್ ಏನಾದರೂ ಮಾಡೋ ಉದ್ದೇಶ ಇದ್ದರೆ ಅವನು ಅದನ್ನು ಮುಂದುವರಿಸ್ಬೋದು, ಇಲ್ಲ ಆ ಫೀಲ್ಡ್ ಆದ ಮೇಲೆ ಇಂಜಿನಿಯರಿಂಗ್ ಕಲ್ತಾದ ಮೇಲೆ ನಮ್ಮ ಫೀಲ್ಡನ್ನೇ ಜಾಯ್ನ್ ಆಗ್ಬೋದು. ಸೊ ಇದು ಎರಡು ಏನು ಉದ್ದೇಶ ಕೂಡ ಅದರಲ್ಲಿ ಪೂರ್ಣ ಆಗುತ್ತೆ. ಎಸ್ ನೀವು ಹೇಳಿದ್ರಿ ಬೇರೆ ಬೇರೆ ಸ್ಕೂಲಲ್ಲಿ ಕಲ್ತ್ರಿ ಅಂತ ಹೇಳಿ, 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದಾಗಿ ಬೇರೆ ಬೇರೆ ಸ್ಕೂಲಲ್ಲಿ ಕಲ್ತ್ರಿ. ಸೊ ನಿಮ್ಮದು ಹೀಗೆ ಫ್ರೆಂಡ್ಸ್ ಗ್ರೂಪ್ಗಳೆಲ್ಲ ಇದೆಯಾ, ನೀವು ಮೀಟ್ ಆಗ್ತೀರಾ ನಿಮ್ಮ ಫ್ರೆಂಡ್ಸ್ಗಳನ್ನು ಅಂತ? ಸ್ಟಾರ್ಟಿಂಗಿಂದ ಪ್ರೈಮರಿ ಸ್ಕೂಲ್ಸ್ ಅಥವಾ ಹೈಸ್ಕೂಲದ್ದು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಕನೆಕ್ಷನ್ಸ್ ಇಲ್ಲ ನನಗೆ. ವೆರಾಸ್ ನಮ್ಮ ಕಾಲೇಜ್ ಅಂದರೆ ಲಾ ಮಾಡ್ತಾ ಇರುವಾಗ ಗ್ರೂಪ್ ಇದು ಕನೆಕ್ಷನ್ಸ್ ಈಗ ಕೂಡ ಇದೆ. ಈಗ ಕೂಡ ನಮ್ಮದು ಕಾಲೇಜ್ ಮೀಟ್ಗಳಾಗ್ತಾ ಇರ್ತವೆ. ನಮ್ಮ ಕಾಲೇಜಿಗೆ ನಾವು ಹೋಗಿ ಎಲ್ಲರೂ ಅಲ್ಲಿ ಸೇರುವ ಹಾಗೆ ನಾನು ಮತ್ತು ನನ್ನ ಕೆಲವು ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಆ ಗೆಟ್ ಟುಗೆದರ್ ಮಾಡ್ತೇವೆ. ಸೊ ಅದರಲ್ಲಿ ಕೂಡ ನನ್ನ ಮುಂದಾಳತ್ವನೇ ಹೆಚ್ಚಿರ್ತದೆ. ಸೊ ಅದೆಲ್ಲ ಮಾಡಿ ಎಲ್ಲರನ್ನು ಬರುವ ಹಾಗೆ ಮಾಡಿ, ಕೆಲವೊಮ್ಮೆ ನಾವು ಕೇರಳದಲ್ಲಿ ಸಹ ಮೀಟ್ ಆಗಿದ್ದೇವೆ, ಕೆಲವೊಮ್ಮೆ ನಾವು ನಮ್ಮ ಕಾಲೇಜಲ್ಲೇ ಮೀಟ್ ಆಗಿದ್ದೇವೆ. ಸೊ ಅದೆಲ್ಲ ಬಹಳ ಚೆನ್ನಾಗಿರುತ್ತೆ. ಎಸ್ ನೀವು ಈ ಥರ ಇನಿಷಿಯೇಟಿವ್ಗಳನ್ನು ತಗೊಳ್ಳೋದ್ರಲ್ಲಿ ಹುಷಾರಿದ್ದೀರಿ ಅಂತ ಹೇಳ್ಬೋದು. ಲೀಡರ್ಶಿಪ್ ತಗೊಳ್ಳೋದು ಸ್ಕೂಲಲ್ಲಿರುವಾಗ ಹೇಗಿದ್ರಿ ನೀವು, ಅಥವಾ ಕಾಲೇಜಲ್ಲಿರುವಾಗ ಈ ಲೀಡರ್ಶಿಪ್ ತಗೊಳ್ಳುವಂಥದ್ದು, ಅಥವಾ ಎಲ್ಲವನ್ನ ನಾನೇ ಮಾಡ್ತೇನೆ ಅಥವಾ ನಾನು ಇದನ್ನ ಲೀಡ್ ಮಾಡ್ತೇನೆ ನನ್ನ ಟೀಮ್? ಅದು ಸ್ಕೂಲಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಟೀಚರ್ಸ್ನವರು ನಮ್ಮನ್ನು ಗುರುತಿಸಿ
ಕರೆಸಿ ನಮಗೆ ಲೀಡರ್ಶಿಪ್ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಖುಷಿಯಾಗಿ ಸ್ವೀಕರಿಸಿದ್ದೇನೆ. ಲಾ ಕಾಲೇಜಲ್ಲಿ ಕೂಡ ನಾನು ಹೆಚ್ಚಾಗಿ ಪ್ರೋಗ್ರಾಮ್ಸ್ಗಳನ್ನು ಆ್ಯಂಕರಿಂಗ್ ಎಲ್ಲ ಮಾಡ್ತಾ ಇದ್ದೆ. ಆ ಆ್ಯಂಕರಿಂಗ್ ಅಭ್ಯಾಸಗಳನ್ನು ಮುಂದುವರಿಸಿ ಮತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ ಅಥವಾ ಯಾರೇ ನಮ್ಮ ಜಾಸ್ತಿ ಪರಿಚಯದ ಫಂಕ್ಷನ್ ಅಥವಾ ನಮ್ಮ ಕಾಲೇಜಿನ ಫಂಕ್ಷನ್ಸ್ಗಳು ಕೂಡ ನಾನೇ ಆ್ಯಂಕರ್ ಮಾಡ್ತಾ ಇದ್ದೆ. ಸೊ ಅದು ಒಂದು ಭಾರಿ ಒಂದು ಸಂತೋಷವನ್ನು ತಂದುಕೊಟ್ಟ ಒಂದು ಪ್ರವೃತ್ತಿ ಅಂತ ಹೇಳ್ಬೋದು ನನ್ನ. ಯಾಕಂತ ಹೇಳಿದ್ರೆ ಚಿಕ್ಕದಿಂದ ಟೀಚರ್ ನಿಮ್ಮನ್ನ ಗುರುತಿಸಿ ಮೋಟಿವೇಟ್ ಮಾಡಿ ಮುಂದೆ ಬಂದ್ರದ್ರಿಂದ ನೀವು ಇವತ್ತು ಈ ಪೊಸಿಷನ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಅದು ಈಗ ಬಿಸ್ನೆಸ್ ಕೂಡ ಹೆಲ್ಪ್ ಆಗಿದೆ ಅಂತ ಹೇಳಿದ್ರೆ ಮಾತು ಹೇಗೆ ಮಾತಾಡೋದು ಇಂಥದ್ದೆಲ್ಲ ನಮಗೆ ಅದು ಕಲಿಸಿಕೊಟ್ಟಿದೆ. ಮತ್ತು ಲಾ ಈಸ್ ಒನ್ಸ್ ಅಗೇನ್ ಅದು ಒಂದು ಎಡಿಷನಲ್ ಪವರ್ ನಮ್ಮ ಕೈಯಲ್ಲಿದ್ದಾಗೆ. ಲಾ ಕಲ್ತದ್ದು ಎಲ್ಲಿಗೆ ಕೂಡ ಹೆಲ್ಪ್ ಆಗೋದಿಲ್ಲ ಅಂತ ಹೇಳಿಲ್ಲ. ಇಟ್ ಈಸ್ ರಿಕ್ವೈರ್ಡ್ ಇನ್ ಎವ್ರಿ ಆಸ್ಪೆಕ್ಟ್ಸ್ ಆಫ್ ಅವರ್ ಲೈಫ್. ಸೊ ಅದು ಕೂಡ ನನಗೆ ಹೆಲ್ಪ್ ಮಾಡಿದೆ. ಎಸ್ ವೀಕ್ಷಕರೇ, ಇದು ಈ ವಾರದ ಬಿಯಾಂಡ್ ಲಿಮಿಟ್ಸ್. ಮತ್ತೊಂದು ವಾರದಲ್ಲಿ ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ಇನ್ನೊಂದು ಸಾಧಕಿ ಜೊತೆಗೆ ನಾನು ನಿಮ್ಮ ಜೊತೆ ಇರ್ತೀನಿ. V4 ನ್ಯೂಸ್, ಮುನ್ನುಡಿ ಮುನ್ನಡೆಗಾಗಿ. SL Shade Jewelers and Diamond House, Beyond Limits. Women redefining success.